ಸ್ನೇಹಿತರೆ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಈ ಒಂದು ವಿಡಿಯೋನಲ್ಲಿ ಏನು ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಇದೆ, ಪಿ ಯು ಸಿ ಪ್ರಥಮ ವರ್ಷದ ಒಂದು ವಿದ್ಯಾರ್ಥಿಗಳಿಗಾಗಿರುವಂಥ ಅಧ್ಯಾಯ ಸಂಖ್ಯೆ 2, ದತ್ತಾಂಶಗಳ ಒಂದು ಸಂಗ್ರಹಣೆ. ಈ ಅಧ್ಯಾಯದಲ್ಲಿ ಬಂದಿರುವಂಥ ಏನು ಹೊಸ ಹೊಸ ಬದಲಾವಣೆಗಳಾಗಿದೆ, ಎಲ್ಲ ಕಂಟೆಂಟನ್ನು ಈ ಒಂದು ವಿಡಿಯೋನಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಪ್ರಥಮ ಬಾರಿಗೆ ಯಾರೆಲ್ಲ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲರಿಗೂ ಕೂಡ ಇದನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ಎಲ್ಲರಿಗೂ ಕೂಡ ಇದನ್ನು ಶೇರ್ ಮಾಡಿ ಸ್ನೇಹಿತರೆ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಕಾನ್ಸೆಪ್ಟ್ಗಳನ್ನು ನಿಮಗೆ ಕೊಡ್ತಾ ಬರ್ತಾ ಇದ್ದೀನಿ ಸ್ನೇಹಿತರೆ, ಹೌದಾ? ಇವಾಗ ಲೇಟ್ ಮಾಡೋದು ಬೇಡ. ಅದನ್ನು ನಾನು ಕಂಟೆಂಟಿಗೆ ಮೂವ್ ಆಗ್ತೀನಿ ಸ್ನೇಹಿತರೆ, ಸರಿನಾ? ಅದ್ರ ಜೊತೆಗೆ ನೀವು ನಿಮ್ಗೆ PDF ರೂಪದಲ್ಲಿ ಬೇಕು ಅಂತಂದರೆ ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆ, ಸೇಮ್ ಎಕನಾಮಿಕ್ಸ್ ರವಿ 1776 ಅಂತ. ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಅಲ್ಲಿ ಜಾಯ್ನ್ ಆದರೆ ನಿಮಗೆ ನಾನು ಏನೇನು ಮಾಡ್ತಾಯಿದ್ದೀನಿ ಎಲ್ಲನೂ ಕೂಡ ಕಂಟೆಂಟ್ ನಿಮಗೆ PDF ರೂಪದಲ್ಲೂ ಕೂಡ ಸಿಕ್ಕಿರುತ್ತೆ ಸ್ನೇಹಿತರೆ, ಸರಿನಾ? ನೋಡಿ ಸ್ನೇಹಿತರೆ, ಮೊದಲೇದಾಗಿ ಇಲ್ಲಿ ಪ್ರಶ್ನೆ ಸಂಖ್ಯೆ 1, ಸರಿನಾ? ಇಲ್ಲಿ ನೋಡಿ ಏನಿದೆ ಅಂತ ನೋಡ್ತಾ ಬರೋಣ. ಮೊದಲನೇ ಪ್ರಶ್ನೆ ಏನಿದೆ ಅಂತ, ಎಸ್. ಸರಿಯಾದಂಥ ಉತ್ತರಗಳನ್ನು ಆರಿಸಿ ಬರೆಯಿರಿ ಅನ್ನುವಂಥದ್ದು. ಪ್ರತಿಕ್ರಿಯೆಯನ್ನು ನೋಡುವಂತಹ ದತ್ತಾಂಶ ಸಂಗ್ರಹಣೆಯ ವಿಧಾನವೆಂದರೆ ಅಂತಿದೆ, ಸರಿನಾ? ಇಲ್ಲಿ ಏನಾಗ್ತಾ ಇದೆ ಅಂದರೆ, ಇಲ್ಲಿ ಪ್ರತಿಕ್ರಿಯೆ ಅಂತಂದರೆ ಲೈಕ್ ಇಲ್ಲಿ ಇಂಟ್ರಾಕ್ಷನ್ ಇರುತ್ತೆ, ಸರಿನಾ? ಅಲ್ಲಿ ವ್ಯಕ್ತಿಯಿಂದ ವ್ಯಕ್ತಿ ಇರ್ಬೋದು, ಅಥವಾ ಒಂದು ಸಂಘಟನೆ ಒಬ್ಬ ವ್ಯಕ್ತಿಯಿಂದ ಮತ್ತೊಂದು ಗುಂಪಿಗೆ ಆಗಿರ್ಬೋದು. ಈ ರೀತಿಯಾಗಿರುವಂಥ ಒಂದು ಏನಂದರೆ ಒಂದು ಪ್ರತಿಕ್ರಿಯೆ ನಡೆಯುವಂಥ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಯನ್ನು, ಆ ಒಂದು ವಿಧಾನವನ್ನು ಏನಂತ ಕರಿತಾ ಇದ್ದಾರೆ ಅಂತಂದರೆ, ಇಲ್ಲಿ ನಿಮಗೆ ಕೊಟ್ಟಿದ್ದಾನೆ ದೂರವಾಣಿ ಅಂತ ಕೊಟ್ಟಿದ್ದಾನೆ, ಸಂದರ್ಶನ, ಅಂಚೆ ಮೂಲಕ ಪ್ರಶ್ನಾವಳಿ ಅಂತ ಕೊಟ್ಟಿದ್ದಾನೆ, ವೈಯಕ್ತಿಕ ಸಂದರ್ಶನ, ಇಮೇಲ್. ಹಾಗಾಗಿ ಇಲ್ಲಿ ಬಿ ಆಪ್ಷನ್ಸು ಸರಿ ಹೊಂದುತ್ತೆ. ವೈಯಕ್ತಿಕ ಸಂದರ್ಶನ ಅನ್ನುವಂಥದ್ದು ಸರಿಯಾಗಿದೆ, ಸರಿನಾ? ಎಸ್. ಇದು ಹಳೆಯದಲ್ಲೇ ಇತ್ತು, ಫಸ್ಟಿಗೆ ಹಾಕಿದ್ದಾನೆ ಅಷ್ಟೇ, ಹೌದಾ? ಇದು 3rd and 4th ಇತ್ತು. ಇಲ್ಲಿ ಫಸ್ಟಿಗೆ ಹಾಕಿದ್ದಾನೆ. ನೆಕ್ಸ್ಟ್ ನೋಡಿ, ಈ ಕೆಳಗಿನ ಯಾವ ದತ್ತಾಂಶ ಸಂಗ್ರಹಣೆ ವಿಧಾನವು ಕಡಿಮೆ ಸಮಯದಲ್ಲಿ ಸಮಂಜಸವಾದ ಮತ್ತು ನಿಖರವಾದಂಥ ಮಾಹಿತಿಯನ್ನು ನೀಡುತ್ತದೆ, ಹೌದಾ? ಅಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ: ಪೈಲಟ್ ಸಮೀಕ್ಷೆ, ಅಂಚಾವಳಿ, ಪ್ರಶ್ನಾವಳಿ, ಮಾದರಿ ಸಮೀಕ್ಷೆ ಮತ್ತು ವೈಯಕ್ತಿಕ ಸಂದರ್ಶನ, ಹೌದಾ? ದುಬಾರಿ ವೆಚ್ಚಕ್ಕೆ ವೈಯಕ್ತಿಕ ಸಂದರ್ಶನ ಹೋಲುತ್ತೆ, ಮತ್ತು ಅಲ್ಲೇನಾಗುತ್ತೆ, ಪ್ರತಿಕ್ರಿಯೆಯೂ ಕೂಡ ಅದೇ ಆಗುತ್ತೆ. ಆದರೆ ಇಲ್ಲಿ ಕೇಳಿರುವಂಥದ್ದು ಏನಂತಂದರೆ, ಯಾವ ಒಂದು ದತ್ತಾಂಶ ಸಂಗ್ರಹಣೆ ವಿಧಾನ ಕಡಿಮೆ ಸಮಯದಲ್ಲಿ ಅಂತ. ಹಾಗಾದರೆ ಅದು ಮಾದರಿ ಸಮೀಕ್ಷೆ ಇಲ್ಲಿ ಸರಿ ಹೊಂದುತ್ತೆ, ಅದಕ್ಕೆ ಅದೇ ಕರೆಕ್ಟ್ ಆಗಿರುವಂಥದ್ದು. ನೆಕ್ಸ್ಟ್ ನೋಡಿ, ಈಗ ಈ ಕೆಳಗಿನ 3ನೇ ಪ್ರಶ್ನೆ, ಈ ಕೆಳಗಿನ ಯಾವ ದೋಷಗಳನ್ನು ಹೆಚ್ಚು ಗಂಭೀರವಾದದ್ದು, ಹೌದಾ? ಮಾದರಿ ಆಯ್ಕೆಯ ದೋಷಗಳು ಮತ್ತು ಮಾದರಿ ಆಯ್ಕೆ ಅಲ್ಲದ ದೋಷಗಳು, ದತ್ತಾಂಶದ ದೋಷಗಳು ಮತ್ತು ಲೆಕ್ಕಾಚಾರದಲ್ಲಿರುವಂಥ ದೋಷಗಳು. ಹಾಗಾದರೆ ಇಲ್ಲಿ ಸಿ ಆಪ್ಷನ್ಸು ಸರಿ ಹೊಂದುತ್ತೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಸಿ ಆಪ್ಷನ್ ಯಾವುದು? ಮಾದರಿ ಆಯ್ಕೆ ಅಲ್ಲದ ದೋಷಗಳು ಸರಿ ಹೊಂದುತ್ತೆ. ನೆಕ್ಸ್ಟ್ ನೋಡಿ, ಪ್ರಶ್ನೆ ಸಂಖ್ಯೆ ಎಷ್ಟು ಅಂದರೆ 4. ನೋಡಿ, ಇದು 1 ಅಂಕಕ್ಕೆ ಇದ್ದಿದ್ದ ಪ್ರಶ್ನೆ ಏನು ಮಾಡಿದ್ದಾನೆ ಸ್ನೇಹಿತರೆ, ಇಲ್ಲಿ ಚೂಸ್ ದಿ ಕರೆಕ್ಟ್ ಆನ್ಸರಲ್ಲಿ ಹಾಕ್ಕೊಂಡಿದ್ದಾನೆ, ನೆನ್ಪಿಟ್ಕೊಳ್ಳಿ. ಇದು ಅಪ್ಡೇಟ್ ಆಗಿರುವಂಥದ್ದು. DGCIS ಅಂದರೆ ಏನು ಅಂತ, ಹೌದಾ? 1ನೇ ಆಪ್ಷನ್ ಕೊಟ್ಟಿದ್ದಾನೆ ಅವನೇ, ಡೈರೆಕ್ಟರ್ ಜನರಲ್ ಆಫ್ ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ ಅಂತಿದೆ, ಹೌದಾ? ಅದಾಗುತ್ತೆ ನೋಡಿ. ಇದು ಆಗುವುದಿಲ್ಲ. ಬಿ ಆಪ್ಷನ್ ನೋಡಿ, ಡೈರೆಕ್ಟರೇಟ್, ಹೌದಾ? ಡೈರೆಕ್ಟರೇಟ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್, ಹೌದಾ? ನೆನ್ಪಿಟ್ಕೊಳ್ಳಿ ಏನಾಗ್ಬೋದು ಅಂತ, ವೆಯ್ಟ್ ಮಾಡಿ. ನೆಕ್ಸ್ಟ್ ಡೈರೆಕ್ಟರ್ ಜನರಲ್ ಆಫ್ ಕಮ್ಯುನಿಕೇಷನ್ ಇಂಟೆಲಿಜೆನ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ ಅಂತಿದೆ. ನೆಕ್ಸ್ಟ್ ಡೈರೆಕ್ಟರ್ ಜನರಲ್ ಆಫ್ ಸಿವಿಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ ಅಂತಿದೆ. ಹಾಗಾದರೆ ಇಲ್ಲಿ 4 ಆಪ್ಷನಲ್ಲಿ ಬಿ ಆಪ್ಷನ್ ಸರಿ ಹೊಂದುತ್ತೆ. ಅದಕ್ಕೆ ಬಿ ಆಪ್ಷನ್ ಸರಿಯಾಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಹೌದಾ? ಡೈರೆಕ್ಟರೇಟ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ ಅಂತ, ಅದನ್ನೇ ಇಂಗ್ಲೀಷ್ನಲ್ಲಿ ತೊಗೊಂಡಿದ್ದೀನಿ, ನೋಡ್ಕೊಳ್ಳಿ ನೀವು, ಸರಿನಾ? ಎಸ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಸ್ವತಂತ್ರವಾದ ನಂತರ ಮೊದಲನೇ ಜನಗಣತಿ ವರ್ಷದಲ್ಲಿ ನಡೆಯಿತು, 1881 ಅಂತಿದೆ. ಇದು ಬ್ರಿಟಿಷ್ ಗೌರ್ನಮೆಂಟದಲ್ಲಿ ಆಗಿರುವಂಥದ್ದು, ಹಾಗಾಗಿ ಅದು ಸರಿಯಾಗುವುದಿಲ್ಲ. 1951 ಸ್ವತಂತ್ರ ಆದ ನಂತರ ಪ್ರಥಮ ಬಾರಿಗೆ ಜಾರಿಗೆ ಬಂದಿರುವಂಥದ್ದು, ಹಾಗಾಗಿ 1951 ಸರಿಯಾದಂಥದ್ದು. ಎಸ್. ನೆಕ್ಸ್ಟ್ ನೋಡಿ, ಖಾಲಿ ಬಿಟ್ಟಿರುವಂಥ ಸ್ಥಳಗಳನ್ನು ಅಂದರೆ ತುಂಬಿ ಅಂತ, ಸ್ಥಾನಗಳನ್ನು ತುಂಬಿ ಅಂತ. ಸಂಶೋಧಕನು ಸಂಗ್ರಹಿಸಿದ ದತ್ತಾಂಶಕ್ಕೆ ಡ್ಯಾಶ್ ಎಂದು ಕರಿತಾ ಇದ್ದೀವಿ. ಅದು ಮೊದಲ ಬಾರಿಗೆ ಇರುತ್ತೆ, ಹಾಗಾಗಿ ಅದಕ್ಕೆ ನಾವೇನು ಕರಿತಾ ಇದ್ದೀವಿ, ಪ್ರಾಥಮಿಕ ದತ್ತಾಂಶ ಅಂತ ಕರಿತೀವಿ, ನೆನಪಿರಲಿ ನಿಮಗೆ, ಸರಿನಾ? ನೆಕ್ಸ್ಟ್ ನೋಡಿ,
ಎರಡನೇ ಪ್ರಶ್ನೆ ಸಂಖ್ಯೆ 2. ಸೊ ಸಮೀಕ್ಷೆಯಲ್ಲಿ ಡ್ಯಾಡ್ಯಾಶ್ ಯು ಬಳಸುವ ಅತ್ಯಂತ ಸಾಮಾನ್ಯವಾದಂಥ ಸಾಧನವೆಂದರೆ ಅಂತಿದೆ. ಹಾಗಾಗಿ ಇಲ್ಲಿ ಏನಾಗ್ತದೆ, ಸಮೀಕ್ಷೆಯಲ್ಲಿ ಪ್ರಶ್ನಾವಳಿಗಳು ಅಂತ ಬರುತ್ತೆ, ಹಾಗಾಗಿ ಪ್ರಶ್ನಾವಳಿ ಕರೆಕ್ಟು, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಅನಕ್ಷರಸ್ಥರು ಉಪಯೋಗಿಸಲು ಸಾಧ್ಯವಿಲ್ಲದ ದತ್ತಾಂಶ ಸಂಗ್ರಹಣೆಯ ವಿಧಾನವನ್ನು ಅಂತ ಕರೆದಿದ್ದಾನೆ. ಯಾವುದು ಅಂದರೆ ಇಮೇಲ್ ಅಂತ ಏನು ಬರುತ್ತಲ್ಲ ಅದು, ಹೌದಾ. ಅಂಚೆ ಮೂಲಕ ಪ್ರಶ್ನಾವಳಿಗಳನ್ನು ಏನು ಮಾಡ್ತಾ ಇದ್ದೀವಿ, ಅದನ್ನು ರವಾನಿಸುವುದು ಅಂಥದ್ದು. ಆ ವಿಧಾನ ಇಲ್ಲಿ ಸರಿ ಹೊಂದುವುದಿಲ್ಲ, ಯಾಕಂದರೆ ಅವ್ರಿಗೆ ಬರುವುದಿಲ್ಲ ಅನಕ್ಷರಸ್ಥರು, ಅದಕ್ಕೋಸ್ಕರ. ನೆಕ್ಸ್ಟ್ ನೋಡಿ, ಕಡಿಮೆ ಅವಧಿಯಲ್ಲಿ ಮಾಹಿತಿಯನ್ನು ಸಂಗ್ರಹಿಸಬಹುದಾದಂಥ ದತ್ತಾಂಶ, ಹೌದಾ. ಅದು ಯಾವುದು, ಟೆಲಿಫೋನ್, ದೂರವಾಣಿ ಸಂದರ್ಶನ. ನೆಕ್ಸ್ಟ್ ನೋಡಿ, ಭಾರತದ ಜನಗಣತಿಯು ಡ್ಯಾಶ್ ವರ್ಷಗಳಿಗೊಮ್ಮೆ ನಡೆಯುತ್ತೆ. ಇದು ಮೊದಲೇ ಕೊಟ್ಟಿದ್ದಿದೆ, 10 ವರ್ಷ, ಪ್ರತಿ 10 ವರ್ಷಗಳಿಗೊಮ್ಮೆ ಜನಗಣತಿ ನಡೆಯುವಂಥದ್ದು ಭಾರತ ದೇಶದಲ್ಲಿ, ಹೌದಾ. ಅದು ಆನ್ಸರ್ ಇಲ್ಲಿದೆ ನೋಡಿ. ನೆಕ್ಸ್ಟ್ ಹೊಂದಿಸಿ ಬರೀರಿ, ಆಲ್ರೆಡಿ ಇದ್ದಿದ್ದೇವ, ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡುವುದಿಲ್ಲ ಸ್ನೇಹಿತರೆ, ಆಲ್ರೆಡಿ ಮೊದಲೇ ಹೇಳಿದ್ದೆದ. ಹಾಗಾಗಿ ಇದನ್ನು ಸ್ಕಿಪ್ ಮಾಡ್ತೀನಿ, ಸರಿನಾ. ಓಕೆ, ಚಲಕಗಳು ಇದನ್ನು ಕೂಡ ಬಂದಿದೆ. ಜನಗಣತಿ ಅಂದರೆ ಏನು ಅಂತ ಇದೆ, ಮಾದರಿ ಸಮೀಕ್ಷೆ ಅಂದರೆ ಏನು, ಹೌದಾ. ಮಾದರಿ ಆಯ್ಕೆ ದೋಷ ಅಂದರೆ ಏನು ಅಂತ ಇದೆ, ಸರಿನಾ. ಆಮೇಲೆ NSSO ಮತ್ತು CSO ಇವೆಲ್ಲನೂ ಕೂಡ ಬಂದಿರುವಂಥದ್ದು, ಹಳೆಯದರಲ್ಲೇ ಇದೆ. ಹಾಗಾಗಿ ನಾನು ಅದನ್ನು ಯಾವುದೇ ರೀತಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಬರುವುದಿಲ್ಲ, ಸರಿನಾ. ಎಸ್, ಯಾಕಂದರೆ ಮತ್ತೆ ನಾನು ಅದು ಮಾಡ್ಕೊಂಡು ಹೋದಂದರೆ ವಿಡಿಯೋ ನಮ್ಗೆ ಲೆಂದಿ ಆಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ನೋಡಿ, ದತ್ತಾಂಶದ 2 ಮೂಲಗಳು ಅಂತ ಕೇಳಿದ್ದಾನೆ, ಪ್ರಾಥಮಿಕ ಮತ್ತು ಮಾಧ್ಯಮಿಕ, ಸರಿಯಾಗಿದೆ. ಇದು 2ನೇ ಪ್ರಶ್ನೆನೂ ಬಂದಿದೆ ನೋಡಿ. ಉತ್ತಮವಾದಂಥ ಪ್ರಶ್ನಾವಳಿಯ 2 ಗುಣಲಕ್ಷಣ ಅಂತಿದೆ. ಇದನ್ನು ಕೂಡ ಮೊದಲು ಬಂದಿದೆ, ಹಾಗಾಗಿ ಬಿಟ್ಟಿದ್ದೀನಿ. ಇಲ್ಲಿದೆ ನೋಡಿ ಸ್ನೇಹಿತರೆ, ಇದು ಬಂದಿಲ್ಲ, ಹೌದಾ. ಇದು ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಪ್ರಶ್ನೆ, ಇದು ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿದೆ ನಾನು. ಇಲ್ಲಿ ನೋಡಿ ಸ್ನೇಹಿತರೆ, ಮುಚ್ಚಿದ ಎಲ್ಲೆಯ ಅಥವಾ ತೆರೆದ ಎಲ್ಲೆಯ ಪ್ರಶ್ನೆಗಳ ನಡುವಿನ ವ್ಯತ್ಯಾಸಗಳನ್ನು ಗುರುತಿಸಿ ಅಂತ ನಾನು 2 ಕಾಲಮ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಒಂದು ಕಡೆ ಮುಚ್ಚಿದ ಅನ್ನುವಂಥದ್ದು, ಹೌದಾ, ಕ್ಲೋಸ್ಡ್ ಅಂತ ಕರಿತಾ ಇದ್ದೀವಿ. ಇನ್ನೊಂದು ತೆರೆದ, ಓಪನ್ ಅಂತ ಅನ್ನುವಂಥದ್ದು. ಈ ಪ್ರಶ್ನೆಗಳ ಒಂದು ವ್ಯತ್ಯಾಸ ಏನಂತ ನೋಡ್ತಾ ಬರೋಣ. ಮೊದಲೇದಾಗಿ ನೋಡಿ, ಮುಚ್ಚಿದ ಪ್ರಶ್ನೆಗಳು 2 ರೀತಿ ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳಾಗಿರ್ಬೋದು, ಹೌದಾ. ಅವುಗಳನ್ನು ಏನಾಗ್ಬೋದು, ಸ್ಕೋರ್ ಮಾಡಲು ಒಂದು ಸುಲಭವಾದಂಥ ಒಂದು ರಚನಾತ್ಮಕ ಆದಂಥ ಒಂದು ಪ್ರಶ್ನೆಗಳು ಇರುತ್ತೆ. ಈಗ ಹೆಂಗೆ ಮಲ್ಟಿಪಲ್ ಚಾಯ್ಸ್ಗಳು ಇರುತ್ತೆ ಅಲ್ಲ, ಅದು ಆ ಥರ, ಹೌದಾ. ಒಂದು ಪ್ರಶ್ನೆಗೆ 4 ಆಪ್ಷನ್ ಕೊಟ್ಟು ಅದರಲ್ಲಿ ಒಂದು ಯಾವುದಾದ್ರೂ ಸರಿಯಾದಂಥದ್ದು ಆಯ್ಕೆ ಮಾಡುವಂಥದ್ದು, ಅದು ಆ ಥರ, ಸರಿನಾ. ನೆಕ್ಸ್ಟ್ ಉದಾಹರಣೆಗೆ ಹೌದು ಅಥವಾ ಇಲ್ಲ, ಟ್ರೂ ಆ್ಯಂಡ್ ಫಾಲ್ಸ್ ಅಂತ ಏನು ಕರಿತಾ ಇದ್ವಿ. ಮೇ ಬಿ ಅಕೌಂಟೆನ್ಸಿ ಒಳಗಿದೆ, ನಂಬಲ್ಲಿ ಇಲ್ಲ, ನಂಬಲ್ಲಿ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಇದೆ. ಆನಂತರ ಹೊಂದಿಸಿ ಬರೆಯಿರಿ ಅಂತ ಇರುತ್ತೆ. ಇಲ್ಲಾಂದರೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಇರುತ್ತೆ ಸ್ನೇಹಿತರೆ, ಸರಿನಾ, ಆ ಥರ. ನೆಕ್ಸ್ಟ್ ಇಲ್ಲಿ ತೆರೆದ ಒಂದು ಎಲೆಗಳಲ್ಲಿ ನೋಡ್ರಿ ಏನಾಗುತ್ತೆ ಅಂತಂದರೆ, ಮುಕ್ತ ಒಂದು ಪ್ರಶ್ನೆಗಳಲ್ಲಿ ಮುಕ್ತ ಪ್ರಶ್ನೆಗಳಿಗೆ ಹೆಚ್ಚು ವೈಯಕ್ತಿಕ ಉತ್ತರಗಳು ಅಗತ್ಯವಿದೆ. ಅಂದರೆ ಸ್ವಲ್ಪ ಏನಾಗುತ್ತೆ, ಇಲ್ಲಿ ರಚನಾತ್ಮಕವಾಗಿರುತ್ತೆ, ಸ್ವಲ್ಪ ವಿವರಣೆಯನ್ನು ಕೊಡಬೇಕಾಗತ್ತೆ. ಇಲ್ಲಿ ಸ್ಕೋರ್ ಮಾಡೋದು ಸ್ವಲ್ಪ ಟಫ್ ಆಗುತ್ತೆ ಸ್ನೇಹಿತರೆ, ಹೌದಾ. ಒಂದು ನೀವು ಬರವಣಿಗೆ ರೂಪದಲ್ಲಿ ಕೊಡಬೇಕಾಗತ್ತೆ ನೋಡಿ. ಅವು ರಚನೆ ಇಲ್ಲದ ಪ್ರಶ್ನೆಗಳಾಗಿದ್ದು ಇವುಗಳನ್ನು ಅರ್ಥೈಸಲು ಕಷ್ಟ ಮತ್ತು ಸ್ಕೋರ್ ಮಾಡಲು ಕಷ್ಟಕರ. ಯಾಕಂದರೆ ಉದಾಹರಣೆ ನೋಡಿ, ಈಗ ಪ್ರಶ್ನೆ ಹೆಂಗೆ ಬರ್ಬೋದು ಅಂದರೆ, ಒಂದು ಎಕ್ಸಾಂಪಲ್ ತೊಗೊಂಡಿದ್ವಿ, ಜಾಗತೀಕರಣ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಖಾಸಗೀಕರಣದ ಕುರಿತು ನಿಮ್ಮ ಒಂದು ಉತ್ತರವೇನು ಅಂತ ಕೇಳ್ಬೋದು, ಹೌದಾ. ಈ ಥರ LPG ಅಂದರೆ ಏನು ಅಂತ ಅರ್ಥೈಸಿಕೊಂಡಿದ್ದೀರಿ ಅಂತ ಕೇಳ್ಬೋದು. ಈ ಥರ ಸುಮಾರು ಪ್ರಶ್ನೆಗಳನ್ನ ನಮ್ಗೆ ಕೇಳಿದಾಗ ಅವಾಗ ಸ್ವಲ್ಪ ನಾವು ವಿಚಾರ ಮಾಡ್ತೀವಿ, ಜಾಗತೀಕರಣ ಅಂದರೆ ಏನು ಹೇಳಬೇಕು ಅನ್ನುವಂಥದ್ದು, ಹೌದಾ. ಸ್ವಲ್ಪ ಅಲ್ಲಿ ವಿವರಣೆ ಎಲ್ಲ ಕೊಡಬೇಕಾಗತ್ತೆ, ಈ ಥರ ಹೊಸದಾಗಿ ಬಂದಿರುವಂಥದ್ದು. ನೆಕ್ಸ್ಟ್ ದತ್ತಾಂಶಗಳನ್ನು ಸಂಗ್ರಹಿಸುವ ಯಾವುದಾದ್ರೂ 2 ವಿಧಾನಗಳು ಅಂತಿದೆ. ಇವೆಲ್ಲನೂ ಕೂಡ ಮೊದಲು ಬಂದಿದೆ ಸ್ನೇಹಿತರೆ. ಪೈಲಟ್ ಸಮೀಕ್ಷೆನೂ ಬಂದಿದ್ದೀನಿ, ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಜನಗಣತಿ ಮತ್ತು ಮಾದರಿ ಸಮೀಕ್ಷೆ, ಹೌದಾ, ಇವೆರಡರ ಮಧ್ಯದಲ್ಲಿ ಇರುವಂಥ ವ್ಯತ್ಯಾಸ ಇದನ್ನು ಕೂಡ ಬಂದಿದೆ. ಬಟ್ ನಾನೇನು ಮಾಡಿದ್ದೀನಿ, ಟೇಬಲ್ ಹಾಕಿ ಕೊಟ್ಟಿದ್ದೀನಿ ಅಷ್ಟೇ. ಇದು ಹೊಸ ಪ್ರಶ್ನೆ ನೋಡಿ ಸ್ನೇಹಿತರೆ, ಕ್ವಶನ್ ನಂಬರ್ 7, ಸರಿನಾ. ಸಂಖ್ಯಾಶಾಸ್ತ್ರದಲ್ಲಿ ಜನಸಂಖ್ಯೆ ಮತ್ತು ಮಾದರಿಗಳ ಅರ್ಥವನ್ನು ನೀಡಿ ಅಂತ ನೋಡಿ. ಇಲ್ಲಿ ಒಂದು ಜನಸಂಖ್ಯೆಯು ಯಾವಾಗಲೂ ಕೆಲವು ಗುಣಲಕ್ಷಣಗಳನ್ನು ಹಾದು ಹೋಗುವ ಎಲ್ಲ ವ್ಯಕ್ತಿಗಳು ಅಥವಾ ವಸ್ತುಗಳನ್ನು ಸೂಚಿಸುತ್ತದೆ ನೋಡ್ರಿ. ಜನಸಂಖ್ಯೆ ಅಂದರೆ ಎಲ್ಲನೂ ಕೂಡ ಒಳಗೊಂಡಿರುತ್ತದೆ, ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಮಾದರಿ ಮಾಹಿತಿಯನ್ನು ಪಡೆಯಬೇಕಾದ ಜನಸಂಖ್ಯೆ ವಿಭಾಗದ ಒಂದು ಗುಂಪನ್ನು ಸೂಚಿಸುತ್ತದೆ ಅಥವಾ ಒಂದು ವರ್ಗವನ್ನು, ಒಂದು ಸಮುದಾಯವನ್ನು ಅಲ್ಲಿ ಗುರುತಿಸುವಂಥದ್ದು. ಅದರ ಮುಖಾಂತರ ನಾವು ಏನು ಮಾಡ್ತಾ ಇದ್ದೀವಿ, ಎಲ್ಲ ಒಂದು ಮಾದರಿಗಳನ್ನು ತಗೊಂಡು ಅದನ್ನು ಜನರಲೈಸ್ಡ್ ಆಗಿ ಮಾಡೋಕ್ಕೆ ಹೋಗುವಂಥದ್ದು. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ಪ್ರಶ್ನೆ ಮತ್ತೆ ಹೊಸದಾಗಿ ಸೇರ್ಪಡೆ ಮಾಡಿದ್ದಾನೆ, 8th ಒಂದು. ಏನಿದೆ ನೋಡಿ, ಒಂದು ಹಳ್ಳಿಯಲ್ಲಿ 200 ರೈತರಿದ್ದಾರೆ ಅಂತ, ಹೌದಾ. ಬೆಳೆ
ವಿಧಾನವನ್ನು ಕಂಡುಹಿಡಿಯುವ ಬಗ್ಗೆ ಒಂದು ಅಧ್ಯಯನ ನಡೆಸಲಾಗಿದೆ ಎಂದುಕೊಳ್ಳಿ. ಹೌದಾ? ಸೊ ಅವುಗಳಲ್ಲಿ 50 ರೈತರನ್ನು ಸಮೀಕ್ಷೆ ಮಾಡಲಾಗಿದೆ. ಹಾಗಾದರೆ ಸೊ 50% ಮಾತ್ರ ಗೋಧಿ ಬೆಳೆಯಲಾಗಿತ್ತು. ಜನಸಂಖ್ಯೆ ಮತ್ತು ಮಾದರಿಗಳ ಗಾತ್ರವೇನು ಅಂತ ಉತ್ತರ ಸಿಂಪಲ್ ಇದೆ. ಇಲ್ಲಿ ಒಟ್ಟು ಜನಸಂಖ್ಯೆ ಎಷ್ಟು? 200. ಅದನ್ನು ನಾವು ಅಲ್ಲಿ ಬರಿತೀವಿ. ಅಂದರೆ ಒಂದು ಹಳ್ಳಿ ಇದು ಒಂದು ಸಮಾಜದ ತಗೊಂಡಿದ್ದಾರೆ. ಆ ಹಳ್ಳಿ ಒಳಗೆ ಎಷ್ಟು ಜನರಿದ್ದಾರೆ ಅಂತ 200 ರೈತರ ಹಳ್ಳಿಗಳಿಗೆ ಸುತ್ತಗೊಂಡಿದ್ದಾರೆ. ಹೌದಾ? ಹಾಗಾಗಿ ಒಟ್ಟು ಜನಸಂಖ್ಯೆ ಎಷ್ಟು? 200. ಸರಿಯಾಗಿದೆ. ಹಾಗಾದರೆ ಸೊ ಅಲ್ಲಿ ಮಾದರಿಗಳ ಆಯ್ಕೆ ಮಾಡ್ಕೊಂಡಿದ್ದು ಎಷ್ಟು ಅಂದರೆ ಈಗ 50 × 4 ಅಂದರೆ 50ರದ್ದು ಮಾಡಲ್ 4 ಮಾಡ್ಕೊಂಡಿದ್ದಾರೆ. ಸೊ 50 ಅಂತ ಹೇಳಿ 4 ಗ್ರೂಪ್ಗಳನ್ನು ಮಾಡಿ ಅದರ ಮುಖಾಂತರ ಸೊ ಅದಕ್ಕೆ ಏನು ಮಾಡಿದ್ದಾರೆ 4 ಗಾತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮಾದರಿಗಳ ಗಾತ್ರ ಎಷ್ಟು ಅಂತಂದರೆ ಸೊ ಅಲ್ಲಿ 50ರದ್ದು ಸೊ ಟೋಟಲ್ 4 ಒಂದು ಇದನ್ನು ಮಾಡಿದ್ದಾರೆ. ಸೊ 50 × 4 ಮಾಡಿ ಅಲ್ಲಿ ಏನಾಗ್ತದೆ ಸೊ 200 ಆಗುತ್ತೆ. ಹೌದಾ? ಹಾಗಾಗಿ 5 × 4 20, 0 ಅಲ್ಲಿ ಬರುತ್ತೆ ಅಲ್ಲ, ಹಾಗಾಗಿ 200. ಸೊ ಟೋಟಲ್ ಆ ಒಂದು ಗ್ರಾಮೀಣ ಭಾಗದಲ್ಲಿರುವಂತಹ ಜನಸಂಖ್ಯೆ 200 ಅಂತ. ಆ 200 ರೈತರ ಒಂದು ಮಾದರಿ ಸಮೀಕ್ಷೆ ಎಷ್ಟು ಅಂದರೆ ಸೊ 50ರದ್ದು 4 ಒಂದು ಏನಾಗಿದ್ದಾವ ಮಾದರಿಗಳಿದೆ ಅಂತ ಅರ್ಥ. ಇದು ನೆಕ್ಸ್ಟ್ ನೋಡಿ ಸ್ನೇಹಿತರೆ, 9ನೇ ಪ್ರಶ್ನೆ ಏನಿದೆ ನೋಡಿ. ಸೊ ಮಾದರಿ ನೋಡ್ರಿ, ಮಾದರಿ ವಿಧಾನದ 2 ವಿಧಗಳಂತ ಕೇಳಿದ್ದಾನೆ. ನಾನು 4 ಕೊಟ್ಟಿದ್ದೀನಿ, ಅದರೊಳಗೆ ನೀವು 2 ಆದರೂ ಬರೀರಿ. ಸರಿನಾ? ಸರಳ ಯಾದೃಚ್ಛಿಕ ಮಾದರಿ ಮತ್ತು ವ್ಯವಸ್ಥಿತ ಮಾದರಿ ಅಂತ, ಮತ್ತು ಶ್ರೇಣೀಕೃತ ಮಾದರಿ ಮತ್ತು ಕ್ಲಸ್ಟರ್ ಅಂತ ನೋಡ್ರಿ. ಸೊ ಇವೆಲ್ಲನೂ ಕೂಡ ಬೇರೆ ಬೇರೆ ರೂಪದಲ್ಲಿ ಬರುವಂಥದ್ದು. ಹಾಗಾಗಿ ಸೊ ಇದರಲ್ಲಿ 2 ಆದರೂ ನೀವು ಬರೀಲೇಬೇಕಾಗುತ್ತೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಯಾವುದಾದ್ರೂ 2 ಮಾದರಿ ಆಯ್ಕೆಯಲ್ಲಿನ ದೋಷಗಳನ್ನು ಹೆಸರಿಸಿ ಅಂತ. ಹೌದಾ? ಇದನ್ನು ಕೂಡ ಹೊಸದಾಗಿ ಸೇರ್ಪಡೆಗೊಂಡಿರುವಂಥ ಪ್ರಶ್ನೆ, ನೆನಪಿರಲಿ ನಿಮಗೆ. ಮಾದರಿ ಅನ್ನೋವಂಥದ್ದು ಏನಾಗಿದೆ ನೋಡಿ, ಇದು ಒಂದು ಪಕ್ಷಪಾತ. ಹೌದಾ? ಸೊ ಇಲ್ಲಿ ಒಂದಿಷ್ಟು ಯಾಕಂತಂದರೆ ಈಗ ಹೆಂಗಾಗುತ್ತೆ ಅಂದರೆ ಒಂದು 200 ಮನೆಗಳನ್ನು ತೊಗೊಂಡಾಗ ಅಲ್ಲಿ ಏನಾಗುತ್ತೆ, ನಾವು ಎಲ್ಲ ಮನೆಗಳಿಗೆ ವಿಸಿಟ್ ಮಾಡೋದಿಲ್ಲ, ಅಲ್ಲೊಂದು ಇಲ್ಲೊಂದು ಅಂತ ತೊಗೊಂಡಿರ್ತೀವಿ. ಸರಿನಾ? ಅಲ್ಲಿ ಬೇಕಾದವ್ರ ಮನೆಗೆ ಹೋಗಿ ನಾವು ಏನು ಮಾಡ್ತೀವಿ, ಡೇಟಾನ ಬೇಕಾದಂಗೆ ತೊಗೊಂಡು ಸೊ ಅದನ್ನು ಕನ್ಕ್ಲೂಷನ್ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಅಲ್ಲಿ ಒಂದಿಷ್ಟು ಸೊ ಅಲ್ಲಿ ಫಲಿತಾಂಶ ಕರೆಕ್ಟಾಗಿ ಬರದೆ ಹೋಗ್ಬೋದು. ಸೊ ಉದ್ದೇಶಿತ ಜನಸಂಖ್ಯೆಯ ಸದಸ್ಯರನ್ನು ಬಹುಶಃ ಸೇರಿಸಲಾಗಲಿಲ್ಲ. ಹೌದಾ? ಎಲ್ಲರೂ ಕೂಡ ಅಲ್ಲಿ ಪರಿಗಣಿಸೋಕ್ಕಾಗಲ್ಲ. ನಾವೇ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀವಿ. ಇದೊಂದು ಮನೆ ತೊಗೊಂಡು ಒಂದು ನೆಕ್ಸ್ಟ್ ಮನೆ ಬಿಡ್ತೀವಿ, ಮತ್ತೆ ಯಾವುದೋ ಮನೆಗೆ ಹೋಗ್ತೀವಿ. ಈ ರೀತಿಯಾಗಿ ತೊಗೊಂಡು ನಾವು ಅದನ್ನು ಸೊ ನಮ್ಮ ಒಂದು ಅಧ್ಯಯನವನ್ನು ಮುಂದುವರಿಸ್ತಾ ಇರ್ತೀವಿ. ಹಾಗಾಗಿ ನೆಕ್ಸ್ಟ್ ಪ್ರತಿಕ್ರಿಯೆ ರಹಿತ ದೋಷಗಳು. ಹೌದಾ? ಸೊ ಪ್ರತಿಕ್ರಿಯಿಸಲು ಸಾಧ್ಯವಿಲ್ಲ ಅಥವಾ ಸಾಧ್ಯವಾಗುತ್ತಿಲ್ಲ, ಅಥವಾ ವ್ಯಕ್ತಿಯು ಸೊ ಪ್ರತಿಕ್ರಿಯಿಸಲು ನಿರಾಕರಿಸಬಹುದು ಈ ಮಾದರಿ ಒಳಗೆ. ಇವೆಲ್ಲ ಸ್ವಲ್ಪ ಸೊ ಒಂದಿಷ್ಟು ಗೊಂದಲ ಅಥವಾ ಸಮಸ್ಯೆ ಅಂತಲೇ ಹೇಳ್ಬೋದು. ನೋಡಿರಿ ನೆಕ್ಸ್ಟ್ 4 ಅಂಕದ ಪ್ರಶ್ನೆ ನೋಡಿ. ಲಾಟರಿ ವಿಧಾನ ಯಾವಾಗಲೂ ಅನಿಶ್ಚಿತ ಅಥವಾ ಯಾದೃಚ್ಛಿಕ ಮಾದರಿಯನ್ನು ನೀಡುತ್ತದೆ, ವಿವರಿಸಿರಿ. 4 ಅಂಕಕ್ಕೆ. ಸೊ ಇದು ಏನಾಗಿದೆ ಬಂದಿದೆ, ಅದಕ್ಕೋಸ್ಕರ ಇದನ್ನು ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಇದು ನಾನೇ ಓನಾಗಿ ತೆಗೆದುಕೊಂಡಿರುವಂಥ ಡೇಟಾ ಸ್ನೇಹಿತರೆ. ಸೊ ಕೊಟ್ಟಿರುವಂಥದ್ದು ಆಲ್ರೆಡಿ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಮೊದಲಿನ ವಿಡಿಯೋನಲ್ಲಿ. ಅದಾವೆ ಜನಗಣತಿ ಮತ್ತು NSSO. ಸೊ ಇದೂ ಕೂಡ ಇದೆ ಸ್ನೇಹಿತರೆ. ಹಾಗಾಗಿ ಡೀಟೇಲ್ ಕೊಟ್ಟಿದ್ದೀನಿ, ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಲ್ಲ, ಯಾಕಂದರೆ ಹೊಸದಾಗಿ ಇರುವಂಥದ್ದು ಮಾತ್ರ ನನ್ನ ಒಂದು ಕಾನ್ಸೆಪ್ಟ್ ಇದೆ. ಹಾಗಾಗಿ ಸರಿನಾ? ಎಸ್. ಇಲ್ಲಿದೆ ನೋಡಿ ಸ್ನೇಹಿತರೆ. ಮತ್ತೆ ಇನ್ನೊಂದು ಯಾವುದು ಅಂದರೆ ಇಲ್ಲಿ ಇದಾದ ನಂತರ ನೆಕ್ಸ್ಟ್ ಇದು ಇದೆ ಪ್ರಾಕ್ಟಿಕಲ್ ಓರಿಯೆಂಟೆಡ್, ಹೊಸದಾಗಿ ಏನಿಲ್ಲ, ಅದೇ ಇದೆ. ಸೊ ಹಾಗಾಗಿ ಇದನ್ನು ಕೂಡ ನಾವೇನು ಮಾಡೋಣ, ಇದು ಫಿಕ್ಸ್ ಇದೆ ಸ್ನೇಹಿತರೆ. ಎನ್ಯುವಲ್ ಎಕ್ಸಾಮಿಗೆ ಬರುವಂಥ ಸಾಧ್ಯತೆ ತುಂಬ ಇರುತ್ತೆ. ಸೊ ಈ ಪ್ರಶ್ನೆ ಇಲ್ಲಿದೆ ನೋಡಿ. ನೀವು ಒಬ್ಬ ಸಂಶೋಧನಾ ವಿದ್ಯಾರ್ಥಿಯಾಗಿದ್ದು ಸೊ ನೀವು ಶಾಲೆಗಳಲ್ಲಿ ಬಿಸಿ ಊಟದ ಮಾದರಿ ಸಮೀಕ್ಷೆ ಮಾಡಬೇಕಾಗಿದೆ ಎಂದುಕೊಳ್ಳಿ. ನಿಮ್ಮ ಸಮೀಕ್ಷೆಗೆ ಸರಿ ಹೊಂದುವಂಥ ಉತ್ತಮವಾದಂಥ ಪ್ರಶ್ನೆಗಳನ್ನು ರಚಿಸಿ. ಇದು ನೀವೇ ಒಂದು ಫಾರ್ಮೆಟನ್ನು ರೆಡಿ ಮಾಡಬೇಕಾಗತ್ತೆ. ಆ ರೆಡಿ ಮಾಡಿ ಅದಕ್ಕೆ ನಿಮ್ಮದೇ ಆದಂಥ ಒಂದು ಆನ್ಸರ್ಸನ್ನು ಕೊಡ್ಬೋದು. ನೀವು ಮಾಡಿ ಈ ಒಂದು ವಿಧಾನವನ್ನು ತೋರಿಸ್ತೀರಂದರೆ ನಿಮ್ಗೆ ಅಲ್ಲಿ 5 ಮಾರ್ಕ್ಸ್ ಬರುತ್ತೆ. ಹಾಗಾಗಿ ಸರಿನಾ? ಇಷ್ಟು ಇವತ್ತಿನ ಒಂದು ಕಂಟೆಂಟಲ್ಲಿ ನಾನು ಕೊಡಬೇಕು ಅಂತ ಅಂದ್ಕೊಂಡೆ. ಹೌದಾ? ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನಲ್ಸು ಎಕನಾಮಿಕ್ಸ್ ರವಿ 7076. ಹೌದಾ? ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ. ಸೊ ನಾನು ವರ್ಕ್ ಮಾಡ್ತಾ ಇರುವಂಥದ್ದು ನಿಮ್ಗೆ ಸರಿ ಅನಿಸಿದರೆ ಸೊ ನಂದು ಒಂದು 29 ರೂಪೀಸ್ ಇದೆ. ಸೊ ನನ್ನ ಮೆಂಬರ್ಶಿಪ್ಪನ್ನು ತೆಗೆದುಕೊಳ್ಳಿ. ಥ್ಯಾಂಕ್ ಯು ಎವ್ರಿ ಒನ್. ಲವ್ ಯು ಆಲ್. ಥ್ಯಾಂಕ್ ಯು.